ನಮಸ್ಕಾರ. ಸಿಗದ ಸಿಲಿಂಡರ್ ಬರೋಬ್ಬರಿ 1 ಕಿಲೋಮೀಟರ್ ಕ್ಯೂ. ರಾತ್ರಿಯೆಲ್ಲ ಏಜೆನ್ಸಿ ಮುಂದೆಯೇ ನಿದ್ದೆ. ಸರ್ಕಾರ ಕೊಡ್ತಾ ಇರೋ ಸಿಲಿಂಡರ್ ಸಾಕಾಗುತ್ತಾ? ಈವರೆಗೆ ಗ್ಯಾಸ್ ಸಿಗದೆ ಮುಚ್ಚಿದ ಹೋಟೆಲ್ಗಳೆಷ್ಟು? ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ಲೂ ಸಿಗ್ತಿಲ್ಲ. ವಾಹನ ಸವಾರರು ಹೈರಾಣಾಗ್ತಾ ಇರೋದು ಯಾಕೆ? ಇದೇ ಈ ಹೊತ್ತಿನ ಕಂಡಿದ್ದು ಕಾಣದ್ದು. ನಾನು ಚೈತ್ರ ಹರೀಶ್. ಗ್ಯಾಸ್ ಪ್ರಾಬ್ಲಮ್ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ಸರ್ಕಾರ ಒಂದಷ್ಟು ರಿಲೀಫ್ ನೀಡ್ತಾ ಇದೆ ಅಂತ ಹೇಳ್ತಾ ಇದ್ರು ಕೂಡ ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಮಾತ್ರ ಅಲ್ಲದೆ ಮನೆ ಬಳಕೆಯ ಗ್ಯಾಸ್ ಕೂಡ ಸಿಗದೆ ಜನರು ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಜವಾಗ್ಲೂ ಮನೆ ಬಳಕೆಯ ಸಿಲಿಂಡರ್ ಕೊರತೆ ಇದೆಯಾ? ಮನೆ ಬಳಕೆಯ ಸಿಲಿಂಡರ್ ಕೊರತೆ ಇಲ್ಲ ಅನ್ನೋದಾದ್ರೆ ಗ್ರಾಹಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಯಾಕೆ? ಗ್ಯಾಸ್ ಇಲ್ಲ ಅಂದ್ಕೊಂಡು ಸ್ಟೇಷನ್ ಹತ್ರ ಬಂದ್ಬಿಟ್ಟು ಸ್ಟೇಷನ್ ಗಾಡಿಯವರು ಇಲ್ಲಿಗೆ ಬಂದು ಸಿಗ್ತಾನೆ ಇಲ್ಲ ಮನೆ ಬಳಕೆ ಸಿಲಿಂಡರ್. ಬರೋಬ್ಬರಿ 1 ಕಿಲೋಮೀಟರ್ ಕ್ಯೂ ನಿಂತ ಗ್ರಾಹಕರು. ಬೆಡ್ಶೀಟ್ ಚಾಪೆ ತಗೊಂಡು ಬಂದ್ರು. ಏಜೆನ್ಸಿ ಮುಂದೆಯೇ ನಿದ್ದೆ ಮಾಡಿದ್ರು. ಹೇಗಿದೆ ಮನೆ ಬಳಕೆ ಗ್ಯಾಸ್ ಟ್ರಬಲ್? ಕಮರ್ಷಿಯಲ್ ಗ್ಯಾಸ್ನ ಸಂಕಷ್ಟ. ನಿಮ್ಗೆ ಸಿಲಿಂಡರ್ ಬೇಕಾ? ಮನೆ ಬಳಕೆಗೆ ಗ್ಯಾಸ್ ಬೇಕಾ? ಬೇಕೇ ಬೇಕು ಅಂತಾದ್ರೆ ಕಾಯಲೇಬೇಕು. ಬರೋಬ್ಬರಿ 1 ಕಿಲೋಮೀಟರ್ ಉದ್ದದ ಕ್ಯೂನಲ್ಲಿ ನಿಂತುಕೊಳ್ಳಲೇಬೇಕು. ರಾತ್ರಿ ಹಗಲು ಬಿಸಿಲು ಚಳಿ ಅನ್ನೋದನ್ನ ಲೆಕ್ಕಿಸದೆ ನೀವು ವೇಟ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮ್ಗೆ ಖಂಡಿತ ಗ್ಯಾಸ್ ಸಿಗೋದೇ ಇಲ್ಲ. ಎಸ್, ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥದ್ದೊಂದು ಗಂಭೀರ ವಾತಾವರಣ ಈಗ ಸೃಷ್ಟಿಯಾಗಿದೆ. ಜನರು ಗ್ಯಾಸ್ ಸಿಗದೆ ಒದ್ದಾಡ್ತಾ ಇದ್ದಾರೆ. ನಮ್ಗೆ ಗ್ಯಾಸ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಮನೆ ನಡೆಯೋದೇ ಇಲ್ಲ. ದಯವಿಟ್ಟು ಗ್ಯಾಸ್ ಸಿಲಿಂಡರ್ ಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಏಜೆನ್ಸಿಗಳ ಮುಂದೆ ಕಾಯ್ತಾ ಇದ್ದಾರೆ. ಯಾವಾಗ ಗ್ಯಾಸ್ ಸಿಗುತ್ತೋ ಅಂತ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಆದ್ರೂ ಅವರಿಗೆ ಗ್ಯಾಸ್ ಸಿಗ್ತಿಲ್ಲ. ಆದ್ರೂ ಅವರು ಗ್ಯಾಸ್ ಸಿಲಿಂಡರ್ಗಾಗಿ ಕಾಯೋದು ಬಿಡ್ತಿಲ್ಲ. ಜೊತೆಗೆ ಅವರಿಗೆ ಗ್ಯಾಸ್ ಸಿಗೋ ಯಾವುದೇ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಒಂದು ಬಾರಿ ನೀವಿದ್ದನ್ನ ನೋಡ್ಲೇಬೇಕು. ಗ್ಯಾಸ್ ಸಿಲಿಂಡರ್ ಹುಟ್ಟು ಹಾಕಿರೋ ಪರಿಸ್ಥಿತಿಯನ್ನ ಒಂದು ಬಾರಿ ನೋಡ್ಲೇಬೇಕು. ಇಲ್ಲಿ ನೋಡಿ, ಮನೆ ಬಳಕೆಯ ಗ್ಯಾಸ್ ಸಿಗ್ತಿಲ್ಲ ಅಂತ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಕ್ಯೂ ಅಂದ್ರೆ 5 ಮಂದಿನೋ ಅಥವಾ 10 ಮಂದಿನೋ ಇರೋ ಕ್ಯೂ ಅಲ್ಲ, ನೂರಾರು ಜನ ಇರೋ ಕ್ಯೂ. ಬರೋಬ್ಬರಿ 1 ಕಿಲೋಮೀಟರ್ ತನಕ ಈ ಕ್ಯೂ ಇದೆ. ಏಜೆನ್ಸಿ ಮುಂದೆ ಖಾಲಿ ಸಿಲಿಂಡರ್ಗಳನ್ನ ಇಟ್ಕೊಂಡಿರೋ ಅವರೆಲ್ಲ ಯಾವಾಗ ಗ್ಯಾಸ್ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಬೇಸಿಗೆ ಕಾಲದ ಸುಡು ಬಿಸಿಲಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅಂದ್ಹಾಗೆ ಇವರು ಬೇಸಿಗೆಯ ಬಿಸಿಲನ್ನ ಮಾತ್ರ ಎದುರಿಸ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ಗೆ ಬೇಸಿಗೆಯ ರಾತ್ರಿಗಳನ್ನೂ ಎದುರಿಸ್ತಾ ಇದ್ದಾರೆ. ಬೆಡ್ಶೀಟ್ ಚಾಪೆ ತಗೊಂಡು ಬಂದು ಅಲ್ಲೇ ನಿದ್ದೆ ಮಾಡಿದ್ರು. ಇದು ಕಲಬುರಗಿಯ ಕಥೆ, ಕಲಬುರಗಿಯ ಆಳಂದದ ಕಥೆ. ಇಲ್ಲಿ ಜನರು ಮನೆ ಬಳಕೆಯ ಗ್ಯಾಸ್ಗೆ ಒದ್ದಾಡ್ತಾ ಇದ್ದಾರೆ. ಆಳಂದ ಪಟ್ಟಣದ ಸೋನಾ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಇಡೀ ರಾತ್ರಿ ಕ್ಯೂ ನಿಂತಿದ್ದಾರೆ. ಸರತಿ ಸಾಲಿನಲ್ಲೇ ಖಾಲಿ ಸಿಲಿಂಡರ್ಗಳನ್ನಿಟ್ಕೊಂಡು ರಾತ್ರಿ ಇಡೀ ಅಲ್ಲೇ ಬೆಡ್ಶೀಟ್ ಹಾಕೊಂಡು ಮಲಗಿದ್ದಾರೆ. ಇನ್ನು ಕೆಲವರು ಚಾಪೆ ಹಾಕೊಂಡು ಬಂದು ನಿದ್ದೆ ಮಾಡಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ 1 ಕಿಲೋಮೀಟರ್ಗೂ ಹೆಚ್ಚು ಉದ್ದದ ಕ್ಯೂ ಇದೆ. ಕೆಲಸ ಕಾರ್ಯ ಬಿಟ್ಟು ಬೆಳಿಗ್ಗೆಯಿಂದಲೇ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತರೂ ಗೃಹ ಬಳಕೆ ಸಿಲಿಂಡರ್ ಸಿಗ್ತಿಲ್ಲ. OTP ಬಂದರೂ ಗ್ಯಾಸ್ ಬರುತ್ತಿಲ್ಲ ಅಂತ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ.
ಸಿಲಿಂಡರ್ಗಾಗಿ ಕಾಯ್ತಿದ್ದ ವ್ಯಕ್ತಿ ತಲೆ ತಿರುಗಿ ಬಿದ್ದ. ಸಿಲಿಂಡರ್ಗಾಗಿ ಆಳಂದ ಪಟ್ಟಣಕ್ಕೆ ಗ್ರಾಹಕರು ಬಂದಿದ್ರು. ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದಿರೋ ಅವರೆಲ್ಲ ಊಟ ನಿದ್ದೆ ಬಿಟ್ಟು ಸಿಲಿಂಡರ್ಗಾಗಿ ಕಾದ್ರು. ಆದ್ರೆ ಯಾವಾಗ ಗಂಟೆಗಟ್ಟಲೆ ಕಾದ್ರೂ ಸಿಲಿಂಡರ್ ಸಿಗಲಿಲ್ವೋ ಆಗ ಬಳಲಿ ಬೆಂಡಾದ್ರು. ಇದೇ ವೇಳೆ ಬಿರು ಬಿಸಿಲಿನಲ್ಲಿ ಸಿಲಿಂಡರ್ಗಾಗಿ ಕಾದು ಕುಳಿತಿದ್ದ ವ್ಯಕ್ತಿಯೊಬ್ಬ ಬಿಸಿಲ ಝಳಕ್ಕೆ ಕುಸಿದು ಬಿದ್ದಿದ್ದಾರೆ. ನಂತರ ಆತನಿಗೆ ಕುಡಿಯಲು ನೀರು ಕೊಟ್ಟು ಆಸ್ಪತ್ರೆಗೆ ಕಳಿಸಲಾಯಿತು. ಇದೆಲ್ಲ ಗ್ಯಾಸ್ ಸಿಲಿಂಡರ್ ಸಿಗದೆ ಜನರು ಅನುಭವಿಸ್ತಾ ಇರೋ ಕಷ್ಟಗಳಿಗೆ ಸಿಕ್ಕಿರೋ ನೇರ ಸಾಕ್ಷ್ಯ. ಜನರಿಗೆ ಮನೆ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಆದ್ರಿಂದಲೇ ಏಜೆನ್ಸಿಗಳ ಮುಂದೆ ಇಷ್ಟೊಂದು ದೊಡ್ಡ ಕ್ಯೂ ಇದೆ. ಆದ್ರೆ ಸರ್ಕಾರ ಮಾತ್ರ ಮನೆ ಬಳಕೆಯ ಸಿಲಿಂಡರ್ಗಳ ಕೊರತೆ ಇಲ್ವೇ ಇಲ್ಲ ಅಂತ ಹೇಳ್ತಿದೆ. ಎಲ್ಲರಿಗೂ ಮನೆ ಬಳಕೆಯ ಸಿಲಿಂಡರ್ ಸಿಗುತ್ತೆ ಅಂತ ಸರ್ಕಾರ ಹೇಳ್ತಿದೆ. ಸರ್ಕಾರ ಹೇಳಿರೋ ಹಾಗೆ ಎಲ್ಲಾ ಕಡೆ ಮನೆ ಬಳಕೆಯ ಸಿಲಿಂಡರ್ ಸಿಗ್ತಿದೆ. ಗ್ಯಾಸ್ ಏಜೆನ್ಸಿಗಳು ಕೂಡ ಅದೇ ಮಾತು ಹೇಳ್ತಿವೆ. ಸಾಕಷ್ಟು ಗ್ಯಾಸ್ ಇದೆ ಎಂದು ಏಜೆನ್ಸಿಗಳು ಭರವಸೆ ಕೊಡ್ತಿವೆ. ಆದ್ರೆ ಕೆಲವು ಕಡೆಗಳಲ್ಲಿ ಮಾತ್ರ ತೊಂದರೆ ಆಗ್ತಿದೆ. ಸರ್ವರ್ ಸಮಸ್ಯೆಯಿಂದಲೋ ಗ್ಯಾಸ್ ಬುಕ್ ಆಗದೆ ಆತಂಕ ಸೃಷ್ಟಿಸಿದ್ರೆ, ಇನ್ನು ಕೆಲವೆಡೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಕೃತಕ ಅಭಾವ ಸೃಷ್ಟಿಸೋ ಕೆಲಸ ಆಗ್ತಿದೆ ಅಂತಾನೂ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಆದ್ದರಿಂದಲೇ ಗ್ಯಾಸ್ ಏಜೆನ್ಸಿಗಳ ಮುಂದೆ ನೂರಾರು ಮಂದಿ ಕ್ಯೂ ನಿಲ್ಲೋ ಸ್ಥಿತಿ ನಿರ್ಮಾಣವಾಗಿದೆ. ಸ್ನೇಹಿತರೆ, ನಮ್ಮ ಕೇರ್ಪೇಟೆಯಲ್ಲಿ HD ಸ್ಟೇಷನ್ ಹತ್ರ ಬಂದ್ಬಿಟ್ಟು ಸ್ಟೇಷನಲ್ಲಿ ಹಂಚಿಕೆ ಮಾಡೋಗ್ತೈತಿ HP ಗ್ಯಾಸ್. ಮನೆ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಕೇಂದ್ರದ ಹೊಸ ಮಾರ್ಗಸೂಚಿ. ಹೌದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಹೇಳೋ ಹಾಗೆ ಮನೆ ಬಳಕೆಯ ಗ್ಯಾಸ್ಗೆ ಈಗ ಯಾವುದೇ ತೊಂದರೆ ಇಲ್ಲ. ಗಲ್ಫ್ ಯುದ್ಧ ನಡೀತಾ ಇದ್ರೂ ಕೂಡ ನಮಗೆ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಡೊಮೆಸ್ಟಿಕ್ ಗ್ಯಾಸ್ ಸ್ಟಾಕ್ ಇದೆ. ಆದರೆ ಕೆಲವೊಂದು ವದಂತಿಗಳು ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ಸದ್ಯಕ್ಕೆ ಜನರಿಗೆ ಕೆಲವೆಡೆ ಗ್ಯಾಸ್ ಸಿಗ್ತಾ ಇಲ್ಲ. ಆದರೆ ಇನ್ನೂ ಒಂದಷ್ಟು ದಿನಗಳವರೆಗೆ ಗ್ಯಾಸ್ ಬಳಕೆ ವಿಚಾರದಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದು ಅಗತ್ಯ. ಆದ್ದರಿಂದ ಮಿತವಾಗಿ ಗ್ಯಾಸ್ ಉಪಯೋಗಿಸಲು ಕೆಲವೊಂದು ತೈಲ ಕಂಪನಿಗಳು ಈಗಾಗಲೇ ಮಾರ್ಗಸೂಚಿ ಅಳವಡಿಕೆ ಮಾಡಿಕೊಂಡಿವೆ. ಮನೆ ಬಳಕೆಯ ಗ್ಯಾಸ್ ಬುಕ್ ಮಾಡಬೇಕಾದ್ರೆ ಎಷ್ಟು ದಿನ ಅಂತರವಿರಬೇಕು ಅನ್ನೋದರ ಬಗ್ಗೆ ಕೆಲವೊಂದು ಸೂಚನೆ ನೀಡಿವೆ. ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ಗೆ ಗಲ್ಫ್ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ಗೆ ಹೊಸ ಮಾರ್ಗಸೂಚಿ ಜಾರಿಗೊಳಿಸಲಾಗಿದೆ. ಸಿಲಿಂಡರ್ ತೆಗೆದುಕೊಳ್ಳುವ ನಡುವಿನ ಸಮಯ ಹೆಚ್ಚಳ ಮಾಡಲಾಗಿದೆ. ಒಂದು ಸಿಲಿಂಡರ್ ಇರೋ ಗ್ರಾಹಕರು 25 ದಿನಗಳ ಬಳಿಕ ಬುಕ್ಕಿಂಗ್ ಮಾಡಬೇಕಾಗುತ್ತೆ. 2 ಸಿಲಿಂಡರ್ ಇರೋ ಗ್ರಾಹಕರು 35 ದಿನಗಳ ಬಳಿಕ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಗ್ಯಾಸ್ ವಿತರಣೆಯ ದಿನಾಂಕದಿಂದ ದಿನಗಳ ಎಣಿಕೆ ಮಾಡಲಾಗುತ್ತದೆ. ಸಣ್ಣ ಸಿಲಿಂಡರ್ಗಳಿಗೂ ದಿನಗಳ ಮಿತಿ ಅಳವಡಿಕೆ ಮಾಡಲಾಗಿದೆ. ಮನೆ ಬಳಕೆಯ ಗ್ಯಾಸ್ ಅನ್ನ ಮಿತವಾಗಿ ಬಳಸಲಿ ಎಂಬ ಕಾರಣಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಹೊಸ ನಿಯಮದಿಂದ ಹೆಚ್ಚು ಗ್ಯಾಸ್ ಬಳಸುವ ಮನೆಗಳ ಮೇಲೆ ಪರಿಣಾಮ ಉಂಟಾಗಲಿದೆ. ಡಬಲ್ ಸಿಲಿಂಡರ್ ಸಂಪರ್ಕ ಹೊಂದಿರುವ ನಗರಗಳಲ್ಲಿ ವಾಸಿಸುವ ಕುಟುಂಬಗಳ ಮೇಲೆ ವಿಶೇಷವಾಗಿ ಈ ನಿಯಮ ಪರಿಣಾಮ ಬೀರಲಿದೆ. ಒಂದು ವೇಳೆ ಗ್ರಾಹಕರು ನಿಗದಿಪಡಿಸಿದ ದಿನಗಳ ಅಂತರ ನಿರ್ಲಕ್ಷಿಸಿ ಗ್ಯಾಸ್ ಬುಕ್ ಮಾಡುವುದಕ್ಕೆ ಪ್ರಯತ್ನಿಸಿದ್ರೆ ಗ್ಯಾಸ್ ಬುಕ್ಕಿಂಗ್ ಆಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಜನರು ಮಿತವಾಗಿ ಗ್ಯಾಸ್ ಬಳಸೋದು ಖಾಯಂ ಆಗಲಿದೆ. ಕಷ್ಟವಾದರೂ ಕಡಿಮೆ ಗ್ಯಾಸ್ ಬಳಸೋದು ಅನಿವಾರ್ಯವಾಗಲಿದೆ. ಗ್ಯಾಸ್ ಏಜೆನ್ಸಿ ವಾಹನಗಳಿಗೆ ಮುಗಿಬೀಳುತ್ತಿದ್ದಾರೆ ಗ್ರಾಹಕರು. ಹೆಚ್ಚುವರಿ ಹಣ ಕೊಟ್ಟು ಗ್ಯಾಸ್ ಖರೀದಿಸುತ್ತಿದ್ದಾರೆ ಸಾರ್ವಜನಿಕರು. ಬಳ್ಳಾರಿಯ ಸಂಡೂರಿನಲ್ಲಿ ಸಿಲಿಂಡರ್ ಕೊಳ್ಳಲು ಜನ ಪರದಾಡಿದ್ದಾರೆ. ಥೇಟ ತರಕಾರಿ ತೆಗೆದುಕೊಳ್ಳೋಕೆ ಹೇಗೆ ಜನರು ಮುಗಿಬೀಳುತ್ತಾರೋ ಅದೇ ಸಿಲಿಂಡರ್ ಹೊತ್ತು ತರೋ ಗ್ಯಾಸ್ ವಾಹನಗಳಿಗೆ ಮುಗಿಬೀಳುತ್ತಿದ್ದಾರೆ. ಈಗ ಗ್ಯಾಸ್ ಅಭಾವದ ವದಂತಿಯ ಲಾಭ ಪಡೆಯುತ್ತಿರೋ ಏಜೆನ್ಸಿಯವರು ಕೂಡ ಒಂದೊಂದು ಸಿಲಿಂಡರ್ ಮೇಲೆ ಹೆಚ್ಚುವರಿ ಹಣ ಪಡೀತಾ ಇದ್ದಾರೆ. ಒಂದು ಸಿಲಿಂಡರ್ ಮೇಲೆ 50 ರೂಪಾಯಿ ಹೆಚ್ಚಿಗೆ ಪಡೀತಾ ಇದ್ದಾರೆ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 950 ರೂಪಾಯಿ ಆದರೆ ಅದಕ್ಕೆ ಬದಲಾಗಿ 1000 ರೂಪಾಯಿ ಕೊಟ್ಟು ಗ್ರಾಹಕರು ಸಿಲಿಂಡರ್ ಪಡೀತಾ ಇದ್ದಾರೆ. ಹೆಚ್ಚುವರಿ ಹಣ ಕೊಡದೇ ಇದ್ರೆ ಸಿಲಿಂಡರ್ ಸಿಗಲ್ಲ ಎನ್ನುವ ಸ್ವಯಂ ಕಾನೂನು ಜಾರಿಯಾಗಿದೆ. ಘಟನೆ ಬಗ್ಗೆ ಜನ ವಿಡಿಯೋ ಮಾಡಿ ಕಳಿಸಿದ್ರು. ಆಹಾರ ಇಲಾಖೆ ಮತ್ತು ತಾಲೂಕು ಆಡಳಿತ ಕಣ್ಮುಚ್ಚಿ ಕುಳಿತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ.
ಮನೆ ಬಳಕೆ ಗ್ಯಾಸ್ನದ್ದು ಒಂದು ಕಥೆ, ವಾಣಿಜ್ಯ ಬಳಕೆ ಗ್ಯಾಸ್ನದ್ದು ಮತ್ತೊಂದು ಕಥೆ. ಮನೆ ಬಳಕೆಗೆ ಗ್ಯಾಸ್ ಸಿಗ್ತಾ ಇಲ್ಲ, ಕೆಲವೆಡೆ ಸಮಸ್ಯೆ ಆಗಿರೋದು ಎದ್ದು ಕಾಣುತ್ತಿದೆ. ಇನ್ನು ಹೋಟೆಲ್ಗಳ ಕಥೆ ಹೇಳೋದೇ ಬೇಡ. ಹೌದು, ಗಲ್ಫ್ ಯುದ್ಧ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಯುದ್ಧದ ಪರಿಣಾಮ ಕೋಟ್ಯಾಂತರ ಜನರನ್ನ ಕಾಡುತ್ತಿದೆ. ಯುದ್ಧದಿಂದಾಗಿ ದೇಶದಲ್ಲಿ ಕಮರ್ಷಿಯಲ್ LPG ಕೊರತೆ ಉಂಟಾಗಿದ್ದು ಹೋಟೆಲ್ಗಳಿಗೆ ಸಿಲಿಂಡರೇ ಸಿಗ್ತಿಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹೋಟೆಲ್ ಮಾಲೀಕರು ಒದ್ದಾಡ್ತಾ ಇದ್ದಾರೆ. ಕೆಲವೆಡೆ ಹೋಟೆಲ್ಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸೌದೆ ಒಲೆ, ಇಂಡಕ್ಷನ್ ಸ್ಟವ್ ಮತ್ತು ಎಲೆಕ್ಟ್ರಿಕ್ ಬಾಯ್ಲರ್ಗಳನ್ನು ಬಳಸಲಾಗುತ್ತಿದೆ. ಆದರೂ ಸಮಸ್ಯೆ ಕಡಿಮೆ ಆಗ್ತಾನೇ ಇಲ್ಲ. ಆದರೆ ಇದ್ಯಾವುದನ್ನು ಬಳಸಿಕೊಳ್ಳೋಕೆ ಸಾಧ್ಯವಾಗದೆ ಸಿಲಿಂಡರ್ ಸಿಗದೆ ಎಷ್ಟೋ ಹೋಟೆಲ್ಗಳು ಬಂದಾಗಿದ್ದು ಹೋಟೆಲ್ ನಡೆಸ್ತಾ ಇದ್ದೋರ ಜೀವನಕ್ಕೆ ಕೊಳ್ಳಿ ಬಿದ್ದಿದೆ. ಎಸ್, ಯುದ್ಧದ ಎಫೆಕ್ಟ್ನಿಂದ ಹೋಟೆಲ್ಗಳು ಮುಚ್ಚುತ್ತಿವೆ. ಇನ್ನು ಕೆಲವು ಹೋಟೆಲ್ಗಳು ಮುಚ್ಚೋ ಸ್ಥಿತಿಯಲ್ಲಿವೆ. ಹೋಟೆಲ್ ಮಾಲೀಕರು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಮುಂದೇನು ಮಾಡಬೇಕು ಅಂತ ತೋಚದೆ ಒದ್ದಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದಾವೆ. ಅತಿ ಚಿಕ್ಕ ಚಿಕ್ಕ ರಸ್ತೆ ಬದಿಯ ಹೋಟೆಲ್ಗಳ ಮಾಲೀಕರು ಹೋಟೆಲ್ ಕ್ಲೋಸ್ ಮಾಡಿ ಸಿಲಿಂಡರ್ ಸಿಗಲಿ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಸಿಲಿಂಡರ್ ಸಿಗದ ಮಧ್ಯಮ ಆದಾಯದ ಹೋಟೆಲ್ ಮಾಲೀಕರು ಮಾತ್ರ ಚಿಂತೆ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಇಲ್ಲದೆ ಹೋಟೆಲ್ ನಡೆಸೋಕ್ಕಾಗಲ್ಲ, ಹೋಟೆಲ್ ನಡೆಸದಿದ್ದರೆ ಜೀವನ ನಡೆಸೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಆ ಹೋಟೆಲ್ಗಳ ಮಾಲೀಕರಿದ್ದಾರೆ. ಅತ್ತ ಸಿಲಿಂಡರ್ ಕೊಂಡುಕೊಳ್ಳೋದಕ್ಕೂ ಆಗದೆ, ಇತ್ತ ಹೋಟೆಲ್ ಮುಚ್ಚೋದಕ್ಕೂ ಆಗದೆ ತೊಂದರೆಗೆ ಒಳಗಾಗಿರೋ ಅವರು ತಮ್ಮ ಸಮಸ್ಯೆಯನ್ನ ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗದೆ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಗ್ರಾಹಕರಿಲ್ಲದೆ ಹೋಟೆಲ್ಗಳು ಖಾಲಿ ಖಾಲಿ, ಆದಾಯ ಕುಸಿತ. ಗ್ರಾಹಕರು ತಮಗಿಷ್ಟವಾದ ತಿಂಡಿ ಊಟ ಮಾಡೋದಕ್ಕಂತಾನೇ ಹೋಟೆಲ್ಗಳಿಗೆ ಬರ್ತಾರೆ. ಆದ್ರೆ ಗ್ಯಾಸ್ ಸಮಸ್ಯೆಯಿಂದ ಗ್ರಾಹಕರು ಕೇಳೋ ತಿಂಡಿ ಆಹಾರ ಪದಾರ್ಥಗಳನ್ನು ಸಿದ್ಧ ಮಾಡುವುದಕ್ಕೆ ಹೋಟೆಲ್ಗಳಿಂದ ಆಗ್ತಾ ಇಲ್ಲ. ಆದ್ದರಿಂದ ಹೋಟೆಲ್ಗಳಿಗೆ ಗ್ರಾಹಕರು ಬರ್ತಾ ಇಲ್ಲ. ಹೌದು, ಗ್ರಾಹಕರು ಕೇಳಿದ ದೋಸೆ ಸೇರಿದಂತೆ ಇನ್ನಿತರ ತಿಂಡಿಗಳನ್ನು ನೀಡಲು ಹೋಟೆಲ್ಗಳಿಂದ ಆಗ್ತಿಲ್ಲ. ಆದ್ದರಿಂದ ಹೋಟೆಲ್ಗಳು ಖಾಲಿ ಖಾಲಿ ಕಾಣಿಸ್ತಿವೆ. ಕೊಪ್ಪಳದಲ್ಲಿ ಇಂಥ ಹೋಟೆಲ್ಗಳು ಹೆಚ್ಚಾಗಿ ಕಾಣಸಿಗುತ್ತಿವೆ. ಈಗಾಗಲೇ 50% ನಷ್ಟ ಅನುಭವಿಸಿರೋ ಹೋಟೆಲ್ ಉದ್ಯಮಿಗಳು ಹೋಟೆಲ್ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ವೇತನ ಕೊಡುವುದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಹೋಟೆಲ್ ಕಟ್ಟಡದ ಬಾಡಿಗೆ ಭರಿಸಲು ಕೂಡ ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಮಾತಾಡಿರೋ ಕೊಪ್ಪಳ ಜಿಲ್ಲಾ ಹೋಟೆಲ್ ಸಂಘದ ಅಧ್ಯಕ್ಷ ಶಶಿಕರ್ ಶೆಟ್ಟಿ, ಕಟ್ಟಿಗೆಯ ಸೌದೆ, ಎಲೆಕ್ಟ್ರಿಕಲ್ ಒಲೆಯಿಂದ ಮಾತ್ರ ಇಡ್ಲಿ ವಡ ಮಾಡುತ್ತಿದ್ದೇವೆ, ಆದ್ದರಿಂದ ಆದಾಯ ಕಷ್ಟವಾಗ್ತಿದೆ ಅಂತಿದ್ದಾರೆ. ಕಟ್ಟಿಗೆ ಒಲೆ ಮತ್ತು ಕರೆಂಟ್ ಒಲೆಗಳಿಂದ ಮಾಡಿಕೊಂಡು ಹೋಟೆಲ್ ನಡೆಸ್ತಾ ಇದ್ದೀವಿ. ಇಲ್ಲಾಂದ್ರೆ ಬಂದೇ ಮಾಡಬೇಕಾದ ಪರಿಸ್ಥಿತಿ ಬರ್ತಿದ್ವಿ. ಇವಾಗ ನಮ್ಗೆ ಒಂದು 50% ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇತ್ತು. ಈಗ ಪ್ರತಿ ದಿವಸ ಕಸ್ಟಮರ್ ಕೇಳಿದ ಐಟಮ್ಸ್ ನಾವು ಕೊಡ್ತಾ ಇಲ್ಲ. ಅದರಿಂದ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ. ಈಗ ನಮ್ ಬೇರೆ ದಿನ ಖರ್ಚು ಇರ್ತಾವೆ, ಅವೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮಿಂದ ದಿವಸ ಕೇಳ್ತೀವಿ, ಇಲ್ಲ ಬಂದು ಕೊಡ್ತೀವಿ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾರೆ. ಈಗ ನಮ್ಗೆ ದಿವಸ 2 ಸಿಲಿಂಡರ್ ಬೇಕಾಗ್ತೈತಿ. ಈಗ ನಾವು ಕಟ್ಟಿಗೆ ಅಂದ್ರೆ ಕೆಲ ಐಟಮ್ಸ್ ಕಮ್ಮಿ ಮಾಡಿವಿ. ನಾವು 50% ಐಟಮ್ಸ್ ಕಮ್ಮಿ ಮಾಡ್ಕೊಂಡು ಬಂದ್ವಿ. ಅದರಿಂದ ಒಂದು ಅರ್ಧ ಸಿಲಿಂಡರ್ ಸಾಕಾಗ್ತಿತ್ತು. ಈಗ ಆದ್ರೆ ವ್ಯಾಪಾರ ಇಲ್ಲ, ವ್ಯಾಪಾರ ತುಂಬಾ ನಷ್ಟ ಆಗ್ತದೆ. ಹೋಟೆಲ್ ಮಾಲೀಕರು ಸಿಲಿಂಡರ್ಗಾಗಿ ಮನವಿ ಮಾಡುತ್ತಿದ್ದಾರೆ. ಆದ್ರೆ ಗ್ಯಾಸ್ ಏಜೆನ್ಸಿಯವರು ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಕತೆ ಹೇಳ್ತಿದ್ದಾರಂತೆ. ದಿನಕ್ಕೆ 2 ಸಿಲಿಂಡರ್ ಬೇಕಾಗುತ್ತೆ. ಹೀಗೆ ಮುಂದುವರೆದ್ರೆ ಹೋಟೆಲ್ ಮುಚ್ಚಬೇಕಾಗುತ್ತೆ ಎಂದಿದ್ದಾರೆ ಶಶಿಕರ್ ಶೆಟ್ಟಿ. ದಿವಸ ಕೇಳ್ತೀವಿ, ಇಲ್ಲ ಬಂದು ಕೊಡ್ತೀವಿ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾರೆ. ನಮಗೆ ದಿವಸ 2 ಸಿಲಿಂಡರ್ ಬೇಕಾಗ್ತಿತ್ತು. ಈಗ ನಾವು ಕಟ್ಟಿಗೆ ಅಂದ್ರೆ ಕೆಲ ಐಟಮ್ಸ್ ಕಮ್ಮಿ ಮಾಡಿವಿ. ನಾವು 50% ಐಟಮ್ಸ್ ಕಮ್ಮಿ ಮಾಡ್ಕೊಂಡು ಬಂದ್ವಿ. ಅದರಿಂದ ಒಂದು ಅರ್ಧ ಸಿಲಿಂಡರ್ ಸಾಕಾಗ್ತಿತ್ತು. ಈಗ ಆದರೆ ವ್ಯಾಪಾರ ಇಲ್ಲ, ವ್ಯಾಪಾರ ತುಂಬ ನಷ್ಟ ಆಗ್ತದೆ. ಹೌದು, ನಾವು ಹೋಗಿ ಕೇಳ್ಕೊಂಡಿವಿ, ಇಲ್ಲ ಕಳಿಸ್ತೀವಿ, ಬಂದ ಕೂಡ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಒಂದು 15 ದಿವಸ ಆಯಿತು, ಸಿಲಿಂಡರೇ ಬಂದೇ ಇಲ್ಲ. ಬಂದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲಾಸ್ ಆಗ್ತದೆ. ಮಿಲಿಟರಿ ಹೋಟೆಲ್ಗಳಿಗೆ ತಟ್ಟಿದ ಗ್ಯಾಸ್ ಎಫೆಕ್ಟ್. ಸೌದೆ ಕೊಳ್ಳಲು ಹೋಟೆಲ್ ಮಾಲೀಕರಿಂದ ಕಷ್ಟ. ಕೊಲ್ಲಿ ಯುದ್ಧದಿಂದ ಆಗಿರೋ ಗ್ಯಾಸ್ ಎಫೆಕ್ಟ್ ಬಿಸಿ ಹೋಟೆಲ್ಗಳಿಗೆ ತಟ್ಟಿ ಎಷ್ಟೋ ದಿನವಾಗಿದೆ. ಆದರೂ ಹೇಗೋ ಹೋಟೆಲ್ಗಳು ಗ್ರಾಹಕರಿಗೆ ಸರ್ವಿಸ್ ನೀಡ್ತಾ ಇದ್ವು. ಆದ್ರೆ ಈಗ ಆ ಹೋಟೆಲ್ಗಳು ಬಂದಾಗೋ ಸ್ಥಿತಿ ನಿರ್ಮಾಣವಾಗಿದೆ. ಇದರಲ್ಲಿ ಮಿಲಿಟರಿ ಹೋಟೆಲ್ಗಳು ಇದಾವೆ. ಈ ಹೋಟೆಲ್ಗಳಿಗೂ ಗ್ಯಾಸ್ ಬಿಸಿ ತಟ್ಟಿದೆ. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ನಾನ್ ವೆಜ್ ಹೋಟೆಲ್ಗಳು ಬಂದ್ ಮಾಡುವ ಭೀತಿ ಎದುರಾಗಿದೆ. ವಿವಿಧ ತರಹೇವಾರಿ ಮಾಂಸ ಖಾದ್ಯಗಳ ತಯಾರಿ ಈಗಾಗಲೇ ಸ್ಥಗಿತಗೊಂಡಿದ್ದು ಕಳೆದ 15 ದಿನಗಳಿಂದಲೂ ಗ್ಯಾಸ್ ಸಮಸ್ಯೆ ಇದೆ ಅಂತಿದ್ದಾರೆ ಹೋಟೆಲ್ ಮಾಲೀಕರು.
ಬಹಳಷ್ಟು ಖಾದ್ಯಗಳನ್ನ ಸೌದೆ ಒಲೆಗಳಲ್ಲಿ ತಯಾರಿಸಲಾಗುತ್ತಿದ್ದು ಆದಷ್ಟು ಬೇಗ ಗ್ಯಾಸ್ ಸಿಲಿಂಡರ್ ಒದಗಿಸುವಂತೆ ಹೋಟೆಲ್ ಮಾಲೀಕರು ಮನವಿ ಮಾಡುತ್ತಿದ್ದಾರೆ. ಕಳೆದ 15 ದಿನಗಳಿಂದ 8,000 ರೂಪಾಯಿಗೂ ಅಧಿಕ ಸೌದೆಯನ್ನ ಮಾಲೀಕ ಖರೀದಿಸಿದ್ದು ಇನ್ನಷ್ಟು ದಿನ ಹೀಗೆ ಮುಂದುವರೆದ್ರೆ ಸಂಕಷ್ಟ ಫಿಕ್ಸ್ ಅಂತಿದ್ದಾರೆ. ಚಿಕ್ಕಬಳ್ಳಾಪುರ ಸೇರಿದಂತೆ ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರು, ಬಾಗೇಪಲ್ಲಿಯಲ್ಲಿಯೂ ಥೇಟ್ ಇಂಥದ್ದೇ ಸಮಸ್ಯೆ ಇದೆ. ಗ್ಯಾಸ್ ಸಿಲಿಂಡರ್ ಸಿಗದೇ ಇರೋದು ಹೋಟೆಲ್ಗಳನ್ನ ಮಾತ್ರ ಮುಚ್ಚಿಸ್ತಾ ಇಲ್ಲ, ಕುಟುಂಬಗಳನ್ನು ಕೂಡ ಕತ್ತಲೆಗೆ ತಳ್ಳಿದೆ. ನಿಮ್ಗೆ ಗೊತ್ತಿರಬಹುದು, ಮಂಗಳವಾರ ಬೆಳಗಾವಿಯ ಹುಕ್ಕೇರಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಕಳೆದ 40 ವರ್ಷದಿಂದ ಪುಟ್ಟದೊಂದು ಹೋಟೆಲ್ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ರಾಮ ಹಳ್ಳೂರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗದೆ ರಾಮ ಹಳ್ಳೂರಿ ಅವರ ಹೋಟೆಲ್ ಅನ್ನ ಮುಚ್ಚಲಾಗಿತ್ತು. ತೀವ್ರ ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದ ರಾಮ ಹಳ್ಳೂರಿ ಸೋಮವಾರ ರಾತ್ರಿ ಹೋಟೆಲ್ನಲ್ಲೇ ಮಲಗ್ತೇನೆ ಅಂತ ಬಂದು ಮಂಗಳವಾರ ಬೆಳಿಗ್ಗೆ ಹೋಟೆಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಇದೇ ರೀತಿ ತುಂಬಾ ಮಂದಿ ಗ್ಯಾಸ್ ಸಿಗದೆ ಹೋಟೆಲ್ ನಡೆಸೋದಕ್ಕೂ ಆಗದೆ ಹಣಕಾಸಿನ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರ ತೊಂದರೆ ನಿವಾರಣೆ ಆಗಬೇಕು ಅಂದ್ರೆ ಯುದ್ಧ ಸಂಪೂರ್ಣವಾಗಿ ನಿಲ್ಲಲೇಬೇಕು. ಆಗ ಮಾತ್ರ ಗ್ಯಾಸ್ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಹೋಟೆಲ್ಗಳು ಚೇತರಿಕೆ ಕಾಣಲಿವೆ. ಹೋಟೆಲ್ ಉದ್ಯಮಿಗಳ ಮುಖದಲ್ಲಿ ನಗು ಕಾಣಲಿದೆ. ಮನೆ ಬಳಕೆಯ ಗ್ಯಾಸ್ ಮತ್ತು ಕಮರ್ಷಿಯಲ್ ಗ್ಯಾಸ್ ಒಟ್ನಲ್ಲಿ ಜನರಿಗೆ ಸಂಕಷ್ಟ ತಂದಿವೆ. ಯಾವಾಗ ಗ್ಯಾಸ್ ಪ್ರಾಬ್ಲಮ್ಗೆ ಮುಕ್ತಿ ಸಿಗುತ್ತೋ ಅಂತ ಎಲ್ಲರೂ ನಿರೀಕ್ಷೆಗಳನ್ನ ಇಟ್ಕೊಂಡಿರೋ ಟೈಮಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಹಾಹಾಕಾರ ಉಂಟಾಗಿದೆ. ಈ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ನಿಜಕ್ಕೂ ಇದೆಯಾ? ಪೆಟ್ರೋಲ್ ಬಂಕ್ಗಳ ಮೇಲೆ ವಾಹನ ಸವಾರರು ಮುಗಿಬೀಳ್ತಾ ಇರೋದು ಯಾಕೆ? ಹೇಳ್ತೀವಿ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಗಲ್ಫ್ ಯುದ್ಧ ಕಮರ್ಷಿಯಲ್ ಮತ್ತು ಮನೆ ಬಳಕೆಯ ಗ್ಯಾಸ್ ಮಾತ್ರವಲ್ಲದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆಯೇ ಪರಿಣಾಮವನ್ನ ಬೀರಿದ್ಯಾ? ಹಾಗೇನು ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದ್ರು ಪೆಟ್ರೋಲ್ ಬಂಕ್ಗಳು ತುಂಬಿ ತುಳುಕ್ತಾ ಇರೋದು ಯಾಕೆ? ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ನಿಜಕ್ಕೂ ಇದೆಯಾ? ಇಲ್ಲ ಅಂದ್ರೆ ವದಂತಿನ ಅಥವಾ ಕೃತಕ ಅಭಾವ ಸೃಷ್ಟಿನ? ಇಲ್ಲಿದೆ ನೋಡಿ. ಗಲ್ಫ್ ಯುದ್ಧ ಶುರುವಾಗಿದ್ದು ಎಲ್ಲ ಅಲ್ಲೋಲ ಕಲ್ಲೋಲವಾಯಿತು. ಯುದ್ಧದಿಂದ ಉಂಟಾದ ಗ್ಯಾಸ್ ಅಭಾವದಿಂದ ಮನೆಗಳು, ಹೋಟೆಲ್ಗಳಲ್ಲಿ ಕಿಚನ್ ರೂಮ್ಗಳು ಮಂಕಾದ್ವು. ಕಮರ್ಷಿಯಲ್ ಗ್ಯಾಸ್ ಅಭಾವ ಆಗಿರೋದು ನಿಜ ಅಂತ ಸರ್ಕಾರ ಒಪ್ಪಿಕೊಳ್ತು. ಮನೆ ಬಳಕೆಯ ಗ್ಯಾಸ್ನಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಸ್ಪಷ್ಟನೆಯನ್ನೂ ಕೊಡ್ತು. ಆದ್ರೆ ಸದ್ಯಕ್ಕೆ ಅಲ್ಲಲ್ಲಿ 2 ಗ್ಯಾಸ್ ಸಿಲಿಂಡರ್ಗಳ ಅಭಾವ ಕಾಣಿಸ್ತಿದೆ. ಇದು ಕೃತಕ ಅಭಾವ ಅಂತ ಹೇಳಿರೋ ಸರ್ಕಾರದ ಅಧಿಕಾರಿಗಳು ಅಲ್ಲಲ್ಲಿ ದಾಳಿ ನಡೆಸಿ ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಬದಲು ಮನೆ ಬಳಕೆಯ ಗ್ಯಾಸ್ ಬಳಸ್ತಾ ಇದ್ದೋರಿಗೂ ಬಿಸಿ ಮುಟ್ಟಿಸಿದ್ದಾರೆ. ಹೌದು, ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಹಲವಾರು ಹೋಟೆಲ್ ಮತ್ತು ಬೇಕರಿಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅನಧಿಕೃತವಾಗಿ ಬಳಕೆ ಮಾಡುತ್ತಿದ್ದ ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇದೆಲ್ಲ ಒಂದು ಕಡೆ ನಡೆಯುತ್ತಿದ್ರೆ ಮತ್ತೊಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗ್ತಾ ಇಲ್ಲ ಅನ್ನೋ ವಿಚಾರ ಹರಿದಾಡ್ತಿದೆ. ಪೆಟ್ರೋಲ್ ಡೀಸೆಲ್ ಮೇಲೆಯೂ ಗಲ್ಫ್ ಯುದ್ಧ ಪರಿಣಾಮ ಬೀರ್ತಾ. ಪೆಟ್ರೋಲ್ ಬಂಕ್ಗಳು ತುಂಬಿ ತುಳುಕ್ತಾ ಇರುವುದಕ್ಕೇನು ಕಾರಣ? ಕೆಲವೆಡೆ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಿಲ್ಲವೇಕೆ? ಪೆಟ್ರೋಲ್ ಬಂಕ್ನಲ್ಲಿ ಇಂಧನ ಖಾಲಿ. ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಬಂದೋರೆಲ್ಲ ಹಾಗೆ ವಾಪಸ್ ಹೋಗ್ತಾ ಇದ್ದಾರೆ. ಇದು ಯಾದಗಿರಿಯ ಬಹುತೇಕ ಪೆಟ್ರೋಲ್ ಬಂಕ್ಗಳ ಸ್ಥಿತಿ. ಹೌದು, ಯಾದಗಿರಿ ಜಿಲ್ಲೆಯಲ್ಲಿ 92 ಪೆಟ್ರೋಲ್ ಬಂಕ್ ಇವೆ. ಬಹುತೇಕ ಬಂಕ್ಗಳಲ್ಲಿ ಇಂಧನವಿಲ್ಲ. ಇದರಿಂದ ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ಸಿಗದೆ ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋರಿಗೆ ಇದರಿಂದ ಭಾರೀ ತೊಂದರೆಯಾಗಿದೆ. ವ್ಯಾಪಾರ ವಹಿವಾಟು ಮಾಡುವವರ ಸ್ಥಿತಿ ಕೂಡ ಪಾತಾಳಕ್ಕೆ ಇಳಿದಿದೆ. ಪೆಟ್ರೋಲ್ ಇಲ್ಲ ಸರ್, ಪೆಟ್ರೋಲ್ ಇಲ್ಲ. ನಾವು ವ್ಯಾಪಾರ ಎಲ್ಲ ಬಂದಾಗ್ಯದ. ಈಗ ಪೆಟ್ರೋಲ್ ಹಾಕ್ಬೇಕು ಬಿಟ್ಟು ಸಮೀಕ್ಷೆ ಮಾಡ್ರಿ ಜಲ್ದಿ. ಏನಂತೀರಿ? ಪೆಟ್ರೋಲ್ ಅದು ಚಾಲು ಮಾಡ್ಬೇಕ್ರಿ ಸರ್. ಎಲ್ಲ ಬಂದಾದ್ರೆ ಹೆಂಗ ಮುಂದೆ ಮಾಡಬಹುದು. ನಾವೆಲ್ಲ ಕೆಲಸ ಎಲ್ಲ ವ್ಯಾಪಾರ ಮಾಡೋರಿ, ನಾವೆಲ್ಲ ದಂಧ ಮಾಡೋರಿ. ಏನ್ ವ್ಯಾಪಾರ ಮಾಡ್ತೀವಿ? ಐಸ್ ಕ್ರೀಮ್ ವ್ಯಾಪಾರ ಮಾಡೋರಿ. ನಾವೆಲ್ಲ ವ್ಯಾಪಾರ ಮಾಡ್ತೀವಿ. ಎಲ್ಲ ವ್ಯಾಪಾರ ಎಲ್ಲ ನಿಂತು ಹೋಗ್ಯದ ಎಲ್ಲ ಮಾಡಲ್ಲ. ಆಯ್ತು ಸರ್. ಅಲ್ಲಿ ಇರೋ ಬಂಕ್ನಾಗ ಎಲ್ಲ ಕಡೆಗೆ ಬಂದು ಸರ್. ಒಂದು ಕಡೆಗೆಲ್ಲ ಚಾಲು ಇಲ್ಲ. ಈಗ ನಾ 3 ದಿನ ಆಯ್ತು ಬಂದಾಕೇಸಿ.
ಒಟ್ಟು ಎಣ್ಣೆ ಸಿಗ್ತಾ ಇಲ್ಲ ಸರ್. ಹೆಣ್ಣು ಗಂಡು ಎಲ್ಲರೂ ತಯಾರಾಗಿವಿ, ಎಲ್ಲರೂ ಕೋಟೆ ಗಟ್ಟಿಗೇಸಿ ಇವತ್ತು ಪೆಟ್ರೋಲ್ ಆಫ್ ಮಾಡಿದ್ರ ಇನ್ನ 10 ರೂಪಾಯಿಗ 20 ರೂಪಾಯಿ ಹೆಚ್ಚಿಗೆ ಆದ್ರೂ ತಗೊಂಡಿಲ್ಲ. ಆದ್ರೆ ಈಗ ಬೌಂಡ್ ಮಾಡ್ಕೊಂಡು ಕುಂತಾರ. ಮುಂದೆ ನಾವು ಜನಸಂಖ್ಯೆಗೆ ಹೆಂಗ್ ತಿರುಗಾಡ್ಬೇಕು, ಹೆಂಗ್ ಓಡಾಡ್ಬೇಕು. ಈಗ ಕಾಲ ಅವಕಾಶ ಬಹಳ ತೊಂದರೆ ಆದ್ರಿ. ಬಿಸಿಲಲ್ಲಿ ಎಲ್ಲಾ ಭಕ್ತಾದ್ರಿಗೂ ಎಲ್ಲರೂ ಪ್ರಾಮಾಣಿಕವಾಗಿ ಕೂಸು ಕುನ್ನಿಗಳು ಎಲ್ಲಿ ಬೆಲೆ ಆಟೋಗಳು ಬೈಕ್ಗಳು ನಿಂದ್ರಿಸಿಕೊಂಡು ನೀರು ಕುಡಿಯಲು ಅವಕಾಶವಿಲ್ಲಾರ್ದಂಗ ಆಗ್ಯದ. ನೀವು ದಯವಿಟ್ಟು ಇದ್ರ ಅವಕಾಶ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಯಾದಗಿರಿಯಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗದೇ ಇರೋದಕ್ಕೆ ಗಲ್ಫ್ ಯುದ್ಧ ಕಾರಣ ಇರಬಹುದು, ಇಲ್ಲದೆಯೂ ಇರಬಹುದು. ಆದ್ರೆ ಪೆಟ್ರೋಲ್ ಡೀಸೆಲ್ ಸಿಗದೇ ಇರಬಹುದು ಅನ್ನೋ ವದಂತಿಯೇ ಹಲವರನ್ನ ಆತಂಕಕ್ಕೆ ಈಡು ಮಾಡಿದೆ. ಬೀದರ್ ನಗರದ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಬೈಕ್, ಕಾರು, ಆಟೋಗಳಿಗೆ ಪೆಟ್ರೋಲ್ ತುಂಬಿಸಲು ಜನ ಮುಗಿಬಿದ್ದಿದ್ದಾರೆ. ಸುಡು ಬಿಸಿಲು ಲೆಕ್ಕಿಸದೆ ಸಾಲು ನಿಂತು ಇಂಧನ ತುಂಬಿಸಲು ವಾಹನ ಸವಾರರು ಹರಸಾಹಸ ಪಟ್ಟಿದ್ದಾರೆ. ಇಂಧನ ಕೊರತೆಯ ವದಂತಿ ಜನರನ್ನ ಇಂಥ ಸ್ಥಿತಿಗೆ ದೂಡಿದ್ದು ಕ್ಯಾನ್ಗಳಲ್ಲಿ ತುಂಬಿಸಿಕೊಂಡು ಸ್ಟಾಕ್ ಇಟ್ಕೊಳ್ಳಲು ಯತ್ನಿಸ್ತಾ ಇದ್ದಾರೆ. ಅದು ಮಂದಿ ಜನ ಪಡಿ ಬೀಳಕ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಬಿಡ್ತಾ ಇದ್ದಾರೆ. ಅದರ ಸಲುವಾಗಿ ಮಂದಿ ಪಾಗಲಾಗ್ತಾ ಇದ್ದಾರೆ. ಏನು ಪೆಟ್ರೋಲ್ ಏನು ಶಾರ್ಟೇಜ್ ಇಲ್ಲ, ಇನ್ನೊಂದು ಅರ್ಧ ತಾಸಲ್ಲಿ ಟ್ಯಾಂಕರ್ ಹೊಂಟಿದೆ, ಗಾಡಿ ಖಾಲಿ ಆಗ್ತೆ. ಪೆಟ್ರೋಲ್ ಏನು ಶಾರ್ಟೇಜ್ ಇಲ್ಲ ಇಲ್ಲ ಸರ್, ಇದರಲ್ಲಿ ಶಾರ್ಟೇಜು ಇಲ್ಲ ಸರ್. ಅದು ಅಂದ್ರಲ್ಲಿ ಅದು ಉಡಿಪಡಿ ಬಿದ್ದೆ ಅಂದ್ರಲ್ಲಿ ಬಂದಿದ್ದೆ. ಅದು ಸೋಷಿಯಲ್ ವಿಡಿಯೋದಲ್ಲಿ ಅದು ನೋಡಿ ಮಂದಿ ಕರ್ನಾಟಕದಲ್ಲಿ ಇದು ಪರೇಶಾನ್ ಆಗ್ತಾ ಇದ್ದಾರೆ. ಒಟ್ಟೆ ಸಮಸ್ಯೆ ಇಲ್ಲ ಸರ್. ಹುಬ್ಬಳ್ಳಿಯ ವಿವಿಧ ಪೆಟ್ರೋಲ್ ಬಂಕ್ಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳು ರಶ್ ಆಗಿವೆ. ಸಾರ್ವಜನಿಕರು ತಮ್ಮ ವಾಹನಗಳ ಫುಲ್ ಟ್ಯಾಂಕ್ ಮಾಡಿಸಿಕೊಳ್ಳುತ್ತಿದ್ದಾರೆ. ಪೆಟ್ರೋಲ್ ಬಂಕ್ಗಳು ಕಾರು, ಬೈಕ್ ಸವಾರರಿಂದ ತುಂಬಿ ತುಳುಕುತ್ತಿವೆ. ಕೆಲವರು ಕ್ಯಾನ್, ಖಾಲಿ ಬಾಟಲ್ಗಳಲ್ಲಿಯೂ ಭರ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಮತ್ತೆ ಕೆಲವೆಡೆ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣಿಸಿದೆ. ಕೆಲವು ಕಡೆಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸ್ಟಾಕ್ ಇಲ್ಲದೆ ವಾಹನ ಸವಾರರು ವಾಪಸ್ ಹೋಗುತ್ತಿದ್ದಾರೆ. ಇಂಧನ ಸ್ಟಾಕ್ ಮಾಡುವವರಿಗೆ ಧಾರವಾಡ ಜಿಲ್ಲಾಧಿಕಾರಿ ವಾರ್ನಿಂಗ್. ಹೌದು, ವದಂತಿಯೋ ಭೀತಿಯೋ, ಜನರು ಪೆಟ್ರೋಲ್ ಮತ್ತು ಡೀಸೆಲ್ ಸ್ಟಾಕ್ ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರಿಂದ ನಿಜವಾಗಿಯೂ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಉಂಟಾಗೋ ಭೀತಿ ಎದುರಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರೋ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಅನಧಿಕೃತವಾಗಿ ಇಂಧನ ಸ್ಟಾಕ್ ಮಾಡುವವರಿಗೆ ವಾರ್ನ್ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇಂಧನ ಕೊರತೆ ಇಲ್ಲ, ಕೆಲವರು ವದಂತಿ ಹಬ್ಬಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ, ಸುಳ್ಳು ಸುದ್ದಿ ಹರಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನು ಇವಾಗ ಯುದ್ಧ ಪರಿಸ್ಥಿತಿ ಅಂತ ಇರಾನ್ನಲ್ಲಿ ಇದೆ, ಮತ್ತು ಇಸ್ರೇಲ್, USA ಇದರಲ್ಲಿ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ LPG ಹಾಗೂ ಡೀಸೆಲ್ ಮತ್ತು ಪೆಟ್ರೋಲ್ ಕೊರತೆ ಇದೆ ಅಂತ ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿಯನ್ನು ಕೆಲವೊಂದು ಸೂತ್ರಗಳು ಹಬ್ತಾ ಇದ್ದಾರೆ. ಸೊ ಇದು ತಪ್ಪು ಮಾಹಿತಿ ಇದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಕೊರತೆ ಇಲ್ಲ. ಒಂದು 3-4 ದಿನದ್ದು ಡಿಲೇ ಇರಬಹುದು ವಿತ್ ರಿಗಾರ್ಡ್ ಟು LPG, ಬಟ್ ಅದನ್ನು ಕೂಡ ಅವರು ಪೂರೈಕೆ ಮಾಡ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರತಿದಿನ 10,000 ಗೃಹ ಬಳಕೆ ಸಿಲಿಂಡರ್ ಹಾಗೂ 800 ಕಮರ್ಷಿಯಲ್ ಸಿಲಿಂಡರ್ ಪೂರೈಸಲಾಗ್ತಿದೆ. ಜಿಲ್ಲೆಯ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಕಷ್ಟು ದಾಸ್ತಾನಿದೆ. ನೆರೆ ಜಿಲ್ಲೆಯವರು ತೆಗೆದುಕೊಂಡು ಹೋಗ್ತಿರೋದ್ರಿಂದ ಕೆಲವೆಡೆ ಸಮಸ್ಯೆ ಉಲ್ಬಣಿಸಿದೆ. ಯಾವುದೇ ಕಾರಣಕ್ಕೂ ಸ್ಟಾಕ್ ಮಾಡಲು ಅವಕಾಶವಿಲ್ಲ. ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡುವವರ ಮೇಲೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿ ಸ್ನೇಹಲ್ ಎಚ್ಚರಿಸಿದ್ದಾರೆ. ಪ್ರತಿನಿತ್ಯ ನಮ್ಮ ಜಿಲ್ಲೆಯಲ್ಲಿ ಸುಮಾರು 10,000ದಷ್ಟು ಸಿಲಿಂಡರ್ಸನ್ನು ನಾವು ಡೊಮೆಸ್ಟಿಕ್ ಪರ್ಪಸ್ಗೆ ಮತ್ತು ಸುಮಾರು 800ರಷ್ಟು ಸಿಲಿಂಡರ್ಸನ್ನು ನಾವು ಕಮರ್ಷಿಯಲ್ ಪರ್ಪಸ್ಗೆ ಒದಗಿಸ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನಮಗೆ ಒಂದು 3-4 ದಿನದ್ದು ಬ್ಯಾಕ್ಲಾಗ್ ಇದೆ. ಅದನ್ನು ಕೂಡ ಹಂತ ಹಂತವಾಗಿ ಕ್ರಮೇಣವಾಗಿ ಎಲ್ಲ BPCL, HPCL ಮತ್ತು IOCL ಅವರು ಪೂರೈಸ್ತೀವಿ ಅಂತ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ನಮ್ಮ ಡೀಸೆಲ್ ಮತ್ತು ಪೆಟ್ರೋಲಿಗೆ ಸಂಬಂಧಪಟ್ಟಂತೆ ಕೂಡ ಸಾರ್ವಜನಿಕರು ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಏನು ಸುದ್ದಿ ಹಬ್ಬಿದೆ ಅದರಿಂದ ಇಲ್ಲಿ ಬಂದು ಪೆಟ್ರೋಲ್ ಮತ್ತು ಡೀಸೆಲನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಬಹಳಷ್ಟು ಜನ ಟ್ಯಾಂಕ್ಸ್ಗಳಲ್ಲಿ ಮತ್ತು ಬ್ಯಾರೆಲ್ಸ್ಗಳಲ್ಲಿ ತೊಗೊಂಡು ಹೋಗಿದ್ದಾರೆ. ಗಾಡಿಯಲ್ಲಿ ತುಂಬಿಸೋದಲ್ಲದೆ ಅದನ್ನು ಕೂಡ ಮಾಡಿರೋದ್ರಿಂದ ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ಇದು ತಪ್ಪಿದೆ, ಇದು ಮಾಡಬಾರ್ದು. ಈ ಥರದ್ದು ನಮಗೆ ಕಂಡು ಬಂದಲ್ಲಿ ಬ್ಯಾರೆಲಲ್ಲಿ ಸ್ಟೋರ್ ಮಾಡಿರೋದನ್ನು ಅವರು ಅನಧಿಕೃತವಾಗಿ ಮಾರ್ತಾ ಇರೋದು ನಮ್ಮ ಗಮನಕ್ಕೆ ಬಂದರೆ ನಾವು ಖಂಡಿತವಾಗ್ಲೂ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಗ್ಯಾಸ್, ಪೆಟ್ರೋಲ್ ಮತ್ತು ಡೀಸೆಲ್ ಎಲ್ಲದರ ಕೊರತೆ ಇದೆ ಅಂತ ಅನ್ಸುತ್ತೆ. ಆದ್ದರಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಯಾದಗಿರಿಯಲ್ಲಿ ಪೆಟ್ರೋಲ್ ಬಂಕ್ ಮತ್ತು ಗ್ಯಾಸ್ ಏಜೆನ್ಸಿಗಳಿಗೆ ಜಿಲ್ಲಾಧಿಕಾರಿ ಹರ್ಷಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾದಗಿರಿ, ಶಹಾಪುರ ಪಟ್ಟಣದ ವಿವಿಧ ಕಡೆ ಜಿಲ್ಲಾಧಿಕಾರಿ ಭೇಟಿ ನೀಡಿ
ಬಂಕ್ ಮತ್ತು ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಯಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಒಟ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಕೆಲವು ಬಂಕ್ಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ. ಇನ್ನು ಕೆಲವು ಕಡೆ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿದೆ. ಇದೆಲ್ಲ ಮೇಲ್ನೋಟಕ್ಕೆ ಕೃತಕ ಅಭಾವ ಮತ್ತು ವದಂತಿ ಅಂತ ಗೊತ್ತಾಗ್ತಿದ್ದು, ಇದನ್ನ ನಿವಾರಿಸಲು ಸರ್ಕಾರ ಮತ್ತು ಅಧಿಕಾರಿಗಳು ಪ್ರಯತ್ನ ಪಡಬೇಕಿದೆ. ಮನೆ ಬಳಕೆಯ ಗ್ಯಾಸ್ಗೂ ಕಷ್ಟ, ಹೋಟೆಲ್ನಲ್ಲಿ ಬಳಸುವಂತಹ ಕಮರ್ಷಿಯಲ್ ಗ್ಯಾಸ್ಗೂ ಕಷ್ಟ, ಪೆಟ್ರೋಲ್ಗೂ ಕಷ್ಟ, ಡೀಸೆಲ್ಗೂ ಕಷ್ಟ. ಈ ಕಷ್ಟಗಳೆಲ್ಲ ಯಾವಾಗ ನಿವಾರಣೆ ಆಗುತ್ತೆ ಅನ್ನೋದು ದೇವರಿಗೆ ಮಾತ್ರ ಗೊತ್ತು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.